ಕೆಮಿಕಲ್ ಮಿಶ್ರಿತ ದಂಧೆಕೋರ ರಫಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಒತ್ತಾಯ. ಮಾನ್ವಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ಬಿಜೆಪಿ ನಿಯೋಗ. ಮಸಾಲಾ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ ದಂಧೆ ಇದು ಎಂದು ಆಕ್ರೋಶ. ರಫಿ ವಿರುದ್ಧ ಪ್ರಕರಣ ದಾಖಲಿಸಿ ಇಲ್ಲವೇ ಮುತ್ತಿಗೆ ಎಂದ ಮಾಜಿ ಶಾಸಕ ಗಂಗಾಧರ್ ನಾಯಕ್. ಅಧಿಕಾರಿ ವರ್ಗದ ದುರಾಡಳಿತದಿಂದ ದಂಧೆ ನಡೆಯುತ್ತಿದೆ. ಮಾನ್ವಿ ಪಟ್ಟಣದ ಇಸ್ಲಾಂ ನಗರದ ಪಾಳು ಬಿದ್ದ ಕಟ್ಟಡದಲ್ಲಿ ರಫಿ ಎಂಬ ದಂಧೆಕೋರ ಮಸಾಲಾ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ ಮಾಡಿ ಅಮಾಯಕರ ಜೀವನ ಜೊತೆ ಚೆಲ್ಲಾಟವಾಡಿದ ರಫಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಬಿಜೆಪಿ ಮುಖಂಡರು ಮಾನ್ವಿ ತಹಸೀಲ್ದಾರ್ ಭೀಮಾರಾಯಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಇಸ್ಲಾಂ ನಗರದ ರಫಿ ಎಂಬ ವ್ಯಕ್ತಿ ಮಸಾಲಾ ಪದಾರ್ಥವಲ್ಲದ ವಸ್ತುವಿಗೆ ಕೆಮಿಕಲ್ ಮಿಶ್ರಣ ಮಾಡಿ ಮಸಾಲಾ ಪದಾರ್ಥ ಎಂದು ದಂಧೆ ಮಾಡಿದ್ದಾರೆ ಎಂದರೆ ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂದು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಗುಡುಗಿದ್ರು. ಅಕ್ರಮ ದಂಧೆಕೋರ ರಫಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಯಾರಾದರೂ ಸತ್ತರೆ ಇದಕ್ಕೆ ತಹಸೀಲ್ದಾರ್ ಅವರೇ ನೇರ ಹೊಣೆ ಎಂದರು. ಕೂಡಲೇ ಪ್ರಕರಣ ದಾಖಲಿಸಿ ಇಲ್ಲವೇ ಮುತ್ತಿಗೆ ಹಾಕುವ ಕೆಲಸ ಮಾಡುತ್ತೇವೆ ಎಂದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 90 ಕನ್ನಡ, ರಾಯಚೂರು. ವ್ಯಾಪಾರಸ್ಥ ತನ್ನ ಗೋಡಾನ್ನಲ್ಲಿ ಇಂಥವು ಕಲಬೆರಕೆ ವಸ್ತುಗಳನ್ನು ಇಟ್ಟು ಕಲಬೆರಕೆ ರಾಸಾಯನವನ್ನು ಆಸಿಡನ್ನು ಕಲಿಸಿ ಆ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಿ ಲಾಭವನ್ನು ಗಳಿಸುತ್ತೆ. ಅದನ್ನು ಏನಪ್ಪ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಪದಾರ್ಥಗಳೆಲ್ಲ ಜಾಲವನ್ನು ಕಂಡುಹಿಡಿದಿದ್ದಾರೆ. ಜಾಲವನ್ನು ಕಂಡುಹಿಡಿದು ಎಲ್ಲ ಸಾಮಾನುಗಳನ್ನು ಸೀಜ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಅದು FIR ಆಗಿಲ್ಲ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಅದನ್ನು ಹಂಗೆ ಇಟ್ಟಿದ್ದಾರೆ. ಇನ್ನು ನಾವು ತಹಸೀಲ್ದಾರ್ಸಿ ಬಂದ್ವಿ, ಎಲ್ಲರೂ ಕೂಡ ತಹಸೀಲ್ದಾರ್ನ ಬೇಜವಾಬ್ದಾರಿತನ ನಮ್ಗೆ ಸರಿ ಕಾಣಿಸಲಿಲ್ಲ. ಯಾವುದಕ್ಕೂ ನಿಶ್ಚಿತವಾದಂಥ ಅನ್ಸರೇ ಇಲ್ಲ, ಯಾವುದಕ್ಕೂ ನಿಶ್ಚಿತವಾದಂಥ ಮಾತೇ ಇಲ್ಲ. ನೋಡೋಣ ಬೇಡ ಬೇಕಾಬಿಟ್ಟು ಮಾತಾಡ್ತಕ್ಕಂಥ ಬೇಜವಾಬ್ದಾರಿ ತಹಸೀಲ್ದಾರ್ ಇದ್ದಾರೆ. ಕೂಡಲೇ ತಹಸೀಲ್ದಾರ್ನ ವರ್ಗಾವಣೆ ಮಾಡಬೇಕು, ಇಲ್ಲ ಸಸ್ಪೆಂಡ್ ಮಾಡಬೇಕು. ತಹಸೀಲ್ದಾರಿಗೆ ಉಪಯೋಗ ಇಲ್ಲ. ಯಾಕಂದರೆ ಈ ತಹಸೀಲ್ದಾರ್ ಹೆಂಗಿದೆ, ಇನ್ನೂ ಹಲವಾರು ಜನ ವ್ಯಾಪಾರಸ್ಥರು ಕೂಡ ಇದನ್ನೇ ಮಾಡ್ತಾರೆ. ಇಂಥ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿದ ಜನರು ಭಾಳಷ್ಟು ಜನ ಹಾರ್ಟ್ ಅಟ್ಯಾಕ್, ಲಿವರ್ ಫೇಲ್ ಆಗೋದು, ಕಿಡ್ನಿ ಫೇಲ್ ಆಗೋದು, ಇಂಥವೆಲ್ಲ ಸಮಸ್ಯೆಗಳಾಗಿ ಶಿರವಾರದಾಗ ಕೂಡ ಇವತ್ತಿಬ್ಬರು ಮರಣ ಹೊಂದಿದೆ. ಇಂಥ ಕಲಬೆರಕೆ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿ ಇವತ್ತಿಬ್ಬರು ಅಲ್ಲಿ ಮರಣ ಹೊಂದಿದ್ದಾರೆ. ಕೂಡಲೇ ಏನಪ್ಪ ಅಂತ ತಾಲೂಕು ಆಡಳಿತದ ರೆಸ್ಪಾನ್ಸಿಬಲ್ ಫಾರ್ ದಿಸ್ ರೀಜನ್ಸ್. ಸರ್, ಏನಂತಂದರೆ ರಾಜ್ಯದಲ್ಲಿ ಕೂಡ ಒಂದು ರೀತಿಯಲ್ಲಿ ಹೃದಯಾಘಾತದಿಂದ ಸಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಮಾನವಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಏನಂದರೆ ಮಸಾಲ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ ಮಾಡಿ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಜಾಲ ಇದೆ ಸರ್? ಇದು ಅಧಿಕಾರಿಗಳು ಏನು ಮಾಡ್ತಾರೆ? ಇದರಲ್ಲಿ ಈ ಮಾನವ ವ್ಯವಸ್ಥೆ ಮತ್ತು ಒಂದು ರೀತಿಯಲ್ಲಿ ದುರಾಡಳಿತಕ್ಕೆ ಬಂದು ನಿಂತು ಬಿಟ್ಟಿದೆ ಸರ್ ಇದೆಲ್ಲ. ಮಾನವಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ, ಯಾವನು ಬೇಕು ಏನು ಬೇಕೇನೋ ಮಾಡಬೇಕು. ನಮ್ಮನೆ ಆಗಿಬಿಟ್ಟಿದೆ. ಕಾನೂನು ಆಡಳಿತ ಬಿಗಿ ಇಲ್ಲ, ಯಾವುದಕ್ಕೂ ಇನ್ಸ್ಪೆಕ್ಷನ್ ಇಲ್ಲ. ನಾವು ಇಷ್ಟೊಂದು ಜನ ಬಂದು ಕುಂತರೆ ತಹಸೀಲ್ದಾರ್ ನಮ್ಮಲ್ಲಿ ಕೊಡೋದು ಹೋಗಿ ತಮ್ಮ ಚೇಂಬರ್ನಾಗ ಕೊಡ್ತಾನೆ. ಅಂದರೆ ಅರ್ಥ ಏನಿದು? ಸಾರ್ವಜನಿಕರು ಬಂದಾಗ ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಳೋಕೆ ಏನು ಸ್ಪಂದಿಸಬೇಕಲ್ಲ. ಕೌನ್ಸಿಲರ್ದ ಒಡೆಯೋಗಿ ಚೇಂಬರ್ನಾಗ ಕೊಡ್ತಾರೆ, ಏನು ಅರ್ಥ ಇದೆ? ಸರ್, ದೇಶದಲ್ಲಿ ಒಂದು ಕಾನೂನು ಇದೆ, ಮಾನವಿಯಲ್ಲಿ ಒಂದು ಕಾನೂನು ಇದೆ. ಈ ರೀತಿ ಕೂಡ ಒಂದು ರೀತಿಯಲ್ಲಿ ಅಕ್ರಮ ಅನ್ಯಾಯ ದಂಧೆಗಳು ನೋಡ್ತೀವಿ ಅಂದ್ರೆ ಏನು ಸರ್ ಇದು ವ್ಯವಸ್ಥೆ? ಇದು ಕಾನೂನು ಎಲ್ಲ ಕಡೆ ಒಂದೇ, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸರಿಗಿಲ್ಲ. ಅಂದರೆ ಅಧಿಕಾರಿಗಳು ಸರಿ ಇಲ್ಲ. ಬೇಜವಾಬ್ದಾರ ಅನ್ನೋದನ್ನು ಅಧಿಕಾರಿಗಳಿಗೆ ಭಯ ಇಲ್ಲ ಅವರಿಗೆ. ಮೇಲೆ ಸಂಬಂಧಪಟ್ಟವರು ಕಿವಿ ಹಿಂಡಿದ್ರೆ ಸರಿಯಾಗಿ ಕೆಲಸ ಮಾಡ್ತಾರೆ. ಹಿಂಗಾದ್ರೆ ಹೆಂಗ ಸರ್? ಅಮಾಯಕರು ಸತ್ರು ಕೂಡ ಖುಷಿನ ಇವರಿಗೆಲ್ಲ? ಸತ್ತಗರಲ್ಲಿ ಇನ್ಮೇಲೆ ನಾವು ಹೇಳಬಲ್ಲಿಗಿರಲಿ. ಏನಾದರೂ ಯಾರಾದರೂ ವಿಷಪೂರಿತ ಆಹಾರ ಸತ್ತರೆ ಈ ತಹಸೀಲ್ದಾರ್, ತಾಲೂಕು ಆಡಳಿತವೇ ಕಾರಣ. ಇವರನ್ನೇ ನಂಬರ್ 1 ಆರೋಪಿ ಮಾಡಬಹುದು. ಆಹಾರ ಧಾನ್ಯಗಳು, ಮಸಾಲಾ ದಿನಸಿಗಳಿಗೆ ವಿಷಪೂರಿತ ಒಂದು ರಾಸಾಯನಿಕವನ್ನು ಲೇಪನ ಮಾಡಿ ಮಾರತಕ್ಕಂಥ ಒಂದು ದೊಡ್ಡ ಜಾಲನೆ ಮಾನವಿಯಲ್ಲಿ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಸಿಕ್ಕಿದೆ. ಆ ಒಂದು ಜಾಲವನ್ನು ಭೇದಿಸಲು ಇವರು ಅಧಿಕಾರಿಗಳು ಮೇಷ ಎಣಿಸ್ತಾ ಇದ್ದಾರೆ. ಅದು ಗೊತ್ತಾಗಿ ಇಲ್ಲಿಗೆ 25 ಗಂಟೆಗಳಾಯಿತು. ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಆ ವ್ಯಕ್ತಿ ಮಾಡತ್ತಾ ಯಾರು ಅಂತೇಳಿ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯನ್ನು ಒಂದು ಪ್ರಕರಣದಿಂದ ಪಾರು ಮಾಡಲು ಅಧಿಕಾರಿಗಳು ಈ ರೀತಿಯಾಗಿ ಪ್ರಕರಣ ದಾಖಲು ಮಾಡಲು ಮೇಷ ಎಣಿಸ್ತಾ ಇದ್ದಾರೆ. ಕೂಡಲೇ ಅವನ್ನ ಬಂಧಿಸಿ ಒಂದು ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ ಅಂತೇಳಿ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ. ಇಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಬನದೇಶ್ವರ, ಅದು ಗೆಸ್ಟ್ ಆಫೀಸರ್ ಇದ್ದಂಗೆ ಐತೆ ನಮ್ಮ ಮಾನವಿಗೆ. ಇಲ್ಲಿ ಮಾನವ ಬಂದು ಯಾವತ್ತೂ ಕೂಡ ಒಂದು ಅಂಗಡಿಯಲ್ಲಿ ಹೋಗಿಲ್ಲ, ಒಂದು ಹೋಟೆಲ್ಗೆ ಹೋಗಿಲ್ಲ, ಅಥವಾ ಇನ್ನೊಂದು ಯಾವುದು ಕೂಡ ಪ್ರಕರಣ ದಾಖಲಿಸಿದ ಉದಾಹರಣೆಗಳು ಇಲ್ಲಿಲ್ಲ. ಅಂದರೆ ಮಾನವಿಯಲ್ಲಿ ಎಲ್ಲ ಸುರಕ್ಷಿತವಾಗಿದೆ, ಮಾನವಿಯಲ್ಲಿ ಯಾವುದು ಇಂಥ ಘಟನೆಗಳು ನಡೆದಿಲ್ಲ ಎಂಬಂತೆ ಈ ಒಂದು ಅಧಿಕಾರಿ ಬನದೇಶ್ವರ ಓಡಾಡ್ತಾ ಇದ್ದಾನೆ.
ಬರೀ ಒಂದು ಜೀಪ್ ತಗೊಂಡು ಕಚೇರಿ ಜೀಪ್ ತಗೊಂಡು ಓಡಾಡೋದೇ ಕೆಲಸ ಇವಂದು. ಇವೆಲ್ಲವೂ ಬಿಟ್ಟು ಮುಂದೆ ಬಂದು ಈಗೆಲ್ಲ ಏನೇನು ನಡೀತಾ ಇದೆ ಇಲ್ಲಿ ಅವ್ಯವಹಾರಗಳು ಆಹಾರದಲ್ಲಿ ಅದೆಲ್ಲ ಪರಿಗಣನೆಗೆ ತಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕಂತೇಳಿ ನಾನು ಮೇಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರ್ಗಳಿಗೆ ನಾನು ಆಗ್ರಹ ಪಡಿಸ್ತೀನಿ. ನಾನು ಜನರ ಸುರಕ್ಷತೆ ಇದು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಶಾಸಕರಿರ್ಬೋದು, ಸಚಿವರು ಇರ್ಬೋದು, ಇವರೇನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಇವರು ಉತ್ತರ ಕೊಡೋದು ಬೇಕಿಲ್ಲ. ಇವತ್ತು ನಡೆದಂಥ ಘಟನೆಗಳಿಗೆ ಜನರಿಗೆ, ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗಿದೆ. ಇವರು ಮಾತಾಡಿದರೆ ನಾವೆಲ್ಲ ಅಭಿವೃದ್ಧಿ ಅಧಿಕಾರರು, ನಾವೆಲ್ಲ ಸುರಕ್ಷತೆಯಿಂದ ಎಲ್ಲರೂ ನೀಡ್ತೀವಿ, ಎಲ್ಲರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಸಾರ್ವಜನಿಕರಿಗೆ ಉತ್ತರ ಕೊಡಲಿ, ನಮಗೇನು BJP ಅವರಿಗೆ ಇವರು ಉತ್ತರ ಕೊಡೋದೇನು ಬೇಕಿಲ್ಲ. ನಮಗೆ ಈ ರೀತಿಯ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕಿಲ್ಲಿ. ಇಲ್ಲದೇ ಇದ್ದರೆ ಉಗ್ರ ಹೋರಾಟ ಆಗ್ತದ. ಈ ಕಳೆದ 4-5 ತಿಂಗಳ ಹಿಂದೆ ಚಪಾತಿಗಳು ತಿಂದು ಕಲ್ಲೂರಿನಲ್ಲಿ 5 ಜನ ಒಂದೇ ಕುಟುಂಬದವರು ಸಾವನ್ನ ಅಪ್ಪಿದ್ದಾರೆ. ಅವರು ಅದು ಮಾಸದಕ್ಕಿಂತ ಮುಂಚೆನೇ ಮಾನವಿಯಲ್ಲಿ ಅಂತ ಒಂದು ದೊಡ್ಡ ಬೃಹತ್ ಒಂದು ಮಾಫಿಯಾ ಬಯಲಿಗೆ ಬಂದರೂ ಕೂಡ ಅಧಿಕಾರಿಗಳು 25 ತಾಸು ಕಳೆದರೂ ಕೂಡ ಯಾವುದೇ ರೀತಿಯ ಪ್ರಕರಣ ದಾಖಲಿಸದೆ ಅವರನ್ನು ಬಂಧಿಸದೆ ಏನೋ ಒಂದು ಓಡಾಡ್ತಾ ಇದ್ದಾರೆ ರಾಜಾರೋಷವಾಗಿ. ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಈ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಇನ್ನೂ ಅವರೆಲ್ಲ ಮಾನವಿ ಪಟ್ಟಣದಲ್ಲಿ ಸಾಕಷ್ಟು ಉಗ್ರಾಣಗಳಿವೆ. ಇದೇನೋ ದನದ ಮಾಂಸದಿಂದ ಬಂದಂಥ ಒಂದು ಕೊಬ್ಬನ್ನು ಕೂಡ ಕರಗಿಸಿ ಎಣ್ಣೆ ಮಾಡಿ ಮಾರ್ತಾ ಇರುವುದಾಗಿ ಇಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಆ ಗೋದಾಮುಗಳು ನಿನ್ನೆ ಸೀಸ್ ಮಾಡಂದರೆ ಅಧಿಕಾರಿ ಸೀಸ್ ಮಾಡೋ ಅಧಿಕಾರ ನಮಗಿಲ್ಲ, ಅದನ್ನು ಇನ್ಸ್ಪೆಕ್ಟ್ ಮಾಡೋ ಅಧಿಕಾರ ಇಲ್ಲ ಅಂತೇಳಿ ಸಿನ್ನೂರಿಂದ ಬಂದಂಥ ಗುರುರಾಜ್ ಎನ್ನುವ ಒಬ್ಬ ಅಧಿಕಾರಿ ಇನ್ಸ್ಪೆಕ್ಟ್ರು ನುಣಿಸಿಕೊಂಡು ರಾತ್ರಿ 7:30-8 ಗಂಟೆಗೆ ಇಲ್ಲಿಂದ ಕಾಲು ಕಿತ್ತು ಹೋಗಿಬಿಟ್ಟ. ಈ ರೀತಿಯ ಘಟನೆಗಳು ನಡೆಯದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಅಧಿಕಾರಿಗಳನ್ನು ಕರೆಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ನಾನು ಈ ಮೂಲಕ ಆಗ್ರಹಪಡಿಸುತ್ತೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ, ಸಮಾಜದ ಉತ್ತಮ ಬೆಳವಣಿಗೆಗಾಗಿ.